ಮದುವೆ ಆಗಿ 5 ವರ್ಷ ಆದ್ರೂ ಮಕ್ಕಳಾಗಿರ್ಲಿಲ್ಲ. ನಾವಿಲ್ಲಿ ಕೇಳಿದ್ದಕ್ಕೆ 6 ಪೌರ್ಣಮಿ 6 ಅಮಾವಾಸ್ಯೆಗೆ ನೀರು ಹಾಕ್ಸಿ ಅಂತ ಹೇಳಿದ್ರು. ಆಗ ನಾವು ಹಾಕ್ಸ್ಕೊಂಡಿದ್ದಾದ್ಮೇಲೆ ಒಂದು 2 ವರ್ಷಕ್ಕೆ ಒಳ್ಳೇದಾಯ್ತು. ಇಲ್ಲಿ ಸಂತಾನ ಭಾಗ್ಯ ಸಿಕ್ತು ನಮಗೆ. ಅಂತ ಸಮಸ್ಯೆ ಇದ್ರು ಇಲ್ಲಿ ಸಾಲ್ವ್ ಆಗುತ್ತೆ ಅಂತ ಹೇಳಿ. ಇಲ್ಲಿಗೆ ನಾನು ಕಂಡಂಗೆ ಶಿವಮೊಗ್ಗ, ರಾಯಚೂರು, ಗದಗ, ತಮಿಳುನಾಡು, ಮೈಸೂರು, ಚನ್ನಪಟ್ಟಣ, ಹೊಸದುರ್ಗ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಎಲ್ಲ ಕಡೆಯಿಂದನೂ ಬರ್ತಾರೆ ಸರ್ ಇಲ್ಲಿ. ನಮ್ಗೆ ಇಲ್ಲಿ ಒಳ್ಳೇದಾಗಿರಲ್ಲ, ಇಲ್ಲಿ ಒಳ್ಳೇದಾಯ್ತು. ನನ್ನ ಹೆಸರು ಭಾರತಿ, ಬೆಂಗಳೂರಿಂದ ಬಂದಿರೋದು. ನನಗೆ ಮಗು ಆಗಲ್ಲ ಅಂತ ಹೇಳಿದರು. ಆಮೇಲೆ ಕನ್ಸೀವ್ ಆದೆ, ನನ್ನ ಮಗ ಬರ್ತ್ ಆಗಿದೆ. ಇಲ್ಲಿಗೆ ಬಂದರೆ ಒಂಥರ ಸಮಾಧಾನ, ಖುಷಿ ಆಗುತ್ತೆ. ಏನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಆಗುತ್ತೆ, ಸರಿ ಹೋಗುತ್ತೆ ಅನ್ನೋ ನಂಬಿಕೆ. ಸರ್, ನಾವು ಫಸ್ಟು ಗೌರಿಬಿದನೂರು ತಾಲೂಕು ದೊಡ್ಡಬಾವಿ ಹೋಬಳಿ ಚಿಕ್ಕಮಲ್ಲಿಕೆರೆ, ಅಲ್ಲಿ ನಮ್ಮ ಮಗ ಒಬ್ಬರು ದೊಡ್ಡ ಮಡಗಲ್ಲಿ ಇದ್ದರು. ಅವರು ಡಾಟ್ ಮಡಗು ಅಂತ, ಅವರು ನಮಗೆ ಇಲ್ಲಿ ಪರಿಚಯ ಮಾಡ್ಕೊಟ್ಟಿದ್ದು. ಇಲ್ಲಿಗೆ ಹೋಗಿ ಮಾವ ಚೆನ್ನಾಗಿ ಆಗ್ತೀರಾ, ನಿಮ್ಮದು ಏನು ಕಷ್ಟ ಇದೆಯೋ ಎಲ್ಲ ಇದಾಗುತ್ತೆ ಅಂತ ಹೇಳಿದ್ರು. ನಾವಿಲ್ಲಿ ಆಗಲೇ 1 ವರ್ಷದಿಂದ ಬರ್ತಾಯಿದ್ದೀವಿ. ಹುಣ್ಣಿಮೆ ಅಮಾವಾಸ್ಯೆಗೆ ಎಲ್ಲ ಬರ್ತಾಯಿದ್ದೀವಿ. ನಮ್ಮ ಕಷ್ಟ ಎಲ್ಲ ಕಷ್ಟದಲ್ಲಿದ್ದೀವಿ. ಚೆನ್ನಾಗಿ ಒಳ್ಳೇದಾಯಿತು. ಮಗ ಈ ಥರ ಎಲ್ಲ ಆಯ್ತು ಎಲ್ಲ ಆಗಿತ್ತು, ಇದಾಗಿ ಹೋಗ್ಬಿಟ್ಟಿತ್ತು. ಸುಮಾರು ಒಂದು 50 ಲಕ್ಷ ಕಳೆದ್ಬಿಟ್ಟಿದ್ದ. ಅದು ನಾವು ತುಂಬ ಕಷ್ಟದಲ್ಲಿದ್ದೀವಿ. ಇಲ್ಲಿಗೆ ಬಂದಮೇಲೆ ಅಪ್ಪ ಒಂದು ದಾರಿ ತೋರಿಸ್ಕೊಟ್ಟ. 3 ತಿಂಗಳಲ್ಲಿ ಎಲ್ಲ ಒಂದೊಂದು ಬಗೆಹರಿಸ್ಕೊಟ್ರು. ನಮಗೆ ಜಮೀನ್ದು ಒಂದು 3 ತಿಂಗಳಲ್ಲೇ ಬಗೆಹರಿಸ್ತಿದ್ರು. ಅದು ಆಯಿತು. ಒಂದು ಸೈಟ್ ಮಾರಬೇಕಾಯ್ತು, ಅದು ಹಿಂದೇಟ್ ಆಗ್ತಾಯಿದ್ರು. ಅದು ನಮಗೆ ಇದಾಯಿತು, ಅದು ಆಯಿತು. ತಿರ್ಗಾ ಎಲ್ಲ ನಮ್ಮ ಕಷ್ಟ ಎಲ್ಲ ಒಳ್ಳೇದಾಯಿತು. ಇನ್ನು ನಾವು ಬೇರೆಯವ್ರಿಗೆ ಒಂದು 10 ಜನ ಕೇಳಿದ್ವಿ, ಈ ಥರ ಹೋದ್ರೆ ಚೆನ್ನಾಗಿ ಒಳ್ಳೇದಾಗುತ್ತೆ, ಅಲ್ಲಿ ಹೋಗುತ್ತೆ ನಾವು ಕೇಳಿದವ್ರಿಗೆಲ್ಲ ಹೇಳಿದ್ದೀವಿ. ಎಲ್ಲರೂ ಬಂದು ಅದು ಆಗುತ್ತೆ ಅಂದರು. ಎಲ್ಲ ಒಳ್ಳೇದಾಯ್ತು. ಇಲ್ಲಿ ಬಂದಮೇಲೆ ನಮಗೆ ಒಳ್ಳೆ ಕಷ್ಟದಲ್ಲಿ ಎಲ್ಲ ಪರಿಹಾರ ಆಯ್ತಪ್ಪ. ಇಲ್ಲಿ ನಮ್ಗೆ ಪರಿಹಾರ ಸಿಗಿರಲಿಲ್ಲ, ಇಲ್ಲಿ ಒಳ್ಳೇದಾಯ್ತು. ನಮ್ಮದು ನೆಲಮಂಗಲ ಹತ್ರ ಎಲ್ಚಗೆರೆ. ನಾನು ಮರದ ವ್ಯಾಪಾರಿ. ಮೊದಲು ಇಲ್ಲಿ ಬರಬೇಕಾದ್ರೆ ಯಾರೋ ಒಬ್ಬರು ಭಕ್ತರು ದೇವಸ್ಥಾನಕ್ಕೆ ಬರ್ತಾಯಿದ್ರು. ಸ್ವಲ್ಪ ನಾನು ಕಾಯಿಲೆ ಬಿದ್ದಾಗ ಅವ್ರನ್ನ ಇಲ್ಲಿ ಕರ್ಕೊಂಬಂದರು. ಒಂದು 2 ದಿವಸ ನನಗೆ ಇಲ್ಲಿ ಪಟ್ಟ ಸಿಗಲಿಲ್ಲ. 2 ದಿವಸ ಆದಮೇಲೆ ಮಂಡ್ಯದ ಪಟ್ಟಕ್ಕೆ ಬಂದೆ. ಪಟ್ಟಕ್ಕೆ ಬಂದ ನಂತರ ನನಗೆ ದೇವಸ್ಥಾನ ಬಿಟ್ಟು ಹೋಗಕ್ಕೆ ಮನಸ್ಸು ಬರಲಿಲ್ಲ. 4 ದಿವಸ ದೇವಸ್ಥಾನದಲ್ಲಿ ಇದ್ಕೊಂಡೆ. ದೇವಸ್ಥಾನದಲ್ಲಿ ಇದ್ಬಿಟ್ಟು ನನಗೆ ಆವಾಗ ಜೀವನನೇ ಸಾಕಾಗಿತ್ತು. ಈ ದೇವಸ್ಥಾನಕ್ಕೆ ಬಂದ ಮೇಲೆ ನನ್ನ ಜೀವನ ಪವಿತ್ರವಾಗಿದೆ. ನಾನು ಬರೋ ಭಕ್ತಾದಿಗಳಿಗೆ ಎಲ್ಲೇ ಸಿಕ್ಕಿರೋ ಸಹಿತ ನನ್ನ ಕೈಲಾಗೋದನ್ನ ಈ ದೇವಸ್ಥಾನಕ್ಕೆ ಕಳಿಸ್ತೀನಿ ಹೊರ್ತಾನೆ. ಹೋಗಿ ಇಂಥ ಜಾಗದಲ್ಲಿ ಇಂಥ ಒಳ್ಳೇದಾಗಿದೆ ಅಂತ ಕಳಿಸ್ತೀನಿ ಹೊರ್ತಾನೆ. ಅವ್ರಿಗೆ ನಾನು ಬೇರೆ ಏನು ಹೇಳೋದು, ಈ ದೇವಸ್ಥಾನಕ್ಕೆ ಬಂದಮೇಲೆ ನನ್ನ ಜೀವನ ತುಂಬ ತೃಪ್ತಿಯಾಗಿದೆ. ನನ್ನ ಹೆಂಡತಿ, ಮಕ್ಕಳು, ನನ್ನ ಕುಟುಂಬ, ನನ್ನ ಜೀವನ ತುಂಬ ಚೆನ್ನಾಗಾಗಿದೆ. ಬರೋ ಭಕ್ತಾದಿಗಳು ಸಹಿತ ನಮ್ಮ ಕಂಪನಿ ಇಲ್ಲೇ ಕೆಲಸ ಮಾತ್ರ ಯಾವುದು ಹಿಂಜಾಗಲ್ಲ, ಕೆಲಸ ಆಗೇ ಆಗುತ್ತೆ. ಈ ಅಪ್ಪ ಇದು ಸನ್ನಿಧಿಲಿ ಯಾವ ನೋವು ಇರಲ್ಲ. ಶ್ರೀರಾಮ್ ಅಂತ, BMTC ಡ್ರೈವರು, ಬೆಂಗಳೂರಿಂದ ಬರ್ತಿದ್ದೀನಿ. ನಾನು ಬಂದು 2017ಇಂದ ಬಂದಿದ್ದೀನಿ. ನಾನು ಇಲ್ಲಿ ಬಂದಾಗ ಫಸ್ಟ್ ಏನು ನಮ್ಮ ಮಿಸ್ಸಸ್ಗೆ ಒಂದು 3 ತಿಂಗಳಾಗಿ ಇದಾಗ್ಬಿಟ್ಟಿತ್ತು, ಆಪರೇಷನ್ ಆಗಿತ್ತು. ಆವಾಗ ನಾವು ಬಂದು ಇಲ್ಲಿ ಇದು ಮಾಡೋದಕ್ಕೆ ನಾನಿದ್ದೀನಿ ಹೋಗಪ್ಪ, ನಿಮಗೇನು ನನಗೆ ಇದು ಮಾಡ್ತೀನಿ ಅಂತೇಳಿ. ಅದೇ ಥರ ನಾವು ಹೋಗಿ 1 ತಿಂಗಳೊಳಗಡೆ ನಾನು ಮುಟ್ಟಿನ ಕಳ್ಳ ನಾನಿದ್ದೀನಿ ನೋಡ್ಕೊತೀನಿ ಹೋಗು ಅಂತೇಳಿ. ಅದೇ ಥರ ಆಗ್ತು. ಇದು ಹುಟ್ಟಿದಾಗ ಹಾಸ್ಪಿಟ್ಲಲ್ಲಿ ಇದು ಹಾಲು ಕುಡಿತಿರ್ಲಿಲ್ಲ. ಅಲ್ಲೂ ಅಂದ್ಕೊಂಡು ಹೆಂಗಪ್ಪ ಹಿಂಗಾಗೋಯ್ತು ಅಂತ. ಮತ್ತೆ ಇಲ್ಲಿ ಬಂದೆ. ನಾನು ಕೇಳಿದೆ, ಏನಪ್ಪ, ಯಾರು ಹೇಳಿದ್ದು ನಾನು ಇದೀನಿ ನಡಿಯೋ, ನೀನು ಸುಮ್ಮನೆ ಹೋಗಿ ಮನೇಲಿ ಹೋಗಿ ಹಾಲು ಕುಡಿಸೋಣ. ಅದೇ ಥರ ಹಾಲು ಕುಡಿಸ್ತು, ಅದೇ ಥರ ಹುಟ್ಟು ಬೆಳೀತು. ನನ್ನ ಮಕ್ಕಳೆಲ್ಲ ಚೆನ್ನಾಗೋದು. ನಾನು ಇಲ್ಲಿ ಬಂದು ಒಂದು 2017ಇಂದ ಬಂದಿದ್ದೀನಿ. ಯಾವುದೇ ಥರ ಇದಿಲ್ಲ. ಎಲ್ಲದು ನಿನ್ನ ಕಣ್ಣಂಗೆ ಹೇಳ್ತಾರೆ. ನೀನೇನು ಅಲ್ಲೋಗಿ ನಾವೇನು ಹೇಳಂಗೆ ಇಲ್ಲ. ನಿನ್ನ ಮನಸ್ಸಲ್ಲಿ ಏನು ಅನ್ಕೊಂಡಿರ್ತೀಯ, ನೀನು ಬೇರೆ ಏನಾರು ಅಂದಿದ್ರು ಅದೇ ಅವರೇ ಓಪನ್ ಆಗಿ ಹೇಳ್ತಾರೆ. ನೀನು ಈ ಥರ ಅಂದಿದೆಯಲ್ವೇನು, ಏನಕ್ಕ ನನಗೆ ಅಂತ ಎಲ್ಲನೂ ಓಪನ್ ಆಗಿ ಕೇಳ್ತಾರೆ. ಅದೇ ಥರ ಒಳ್ಳೇದಾಗಿದೆ. ನನಗಂತೂ ಯಾರಿಗೇನಾಗಿದೆ ಗೊತ್ತಿಲ್ಲ, ನನಗೆ ಮಾತ್ರ ತುಂಬ ಒಳ್ಳೇದಾಗಿದೆ. ಬರೋರ್ಗೂ ಹೇಳ್ತೀನಿ, ನಾನು ಬಸ್ಸಲ್ಲಿ ಬರೋರ್ಗೂ ಹೇಳ್ತೀನಿ, ಮಕ್ಕಳಿಲ್ಲ ಅಂತ ಇರಲ್ಲ. ಇಂಥದಾಗ ಒಂದ್ಸರಿ ಹೋಗ್ಬಿಟ್ಟು ನನ್ನ ಫ್ರೆಂಡ್ ಒಬ್ರಿಗೆ ಇದು ಮಾಡಿದೆ, ಇಂಥದಾಗ ಹೋಗ್ಬಿಟ್ಟು ಬರಪ್ಪ, ಏನೇ ಆಗಲಿ ನೀನೇನು ಕಾಸು ಕೊಡೋಂಗಿಲ್ಲ, ಏನಿಲ್ಲ, ಸುಮ್ಮನೆ 9 ಕಡ್ಡಿ ಹಚ್ಬಿಟ್ಟು 9 ಪ್ರದಕ್ಷಿಣೆ ಹಾಕಿ ಅವ್ರ ಸ್ವಾಮೀಜಿಗಳ ಹತ್ರ ಹೋಗಿ ಇದು ಮಾಡು, ಅವ್ರು ಖಾಲಿ ಬಿಡು, ನಿಮ್ಮ ಮಕ್ಕಳಾಗಲೇ ನಾನು ಕೇಳು ಅಂತ ಹೇಳಿದ್ದು. ಅದೇ ಥರ ನನಗೂ ಬಂದು ಹೇಳಿದ್ರು, ಆಯ್ತಪ್ಪ ಅಂತೇಳಿ. ಅದೇ ಥರ ಒಳ್ಳೇದಾಗ್ತಾ ಇದೆ.
ಎಲ್ಲ ಥರ ನನಗಂತೂ ಒಳ್ಳೆ ಥರ ಎಲ್ಲ ಥರದಲ್ಲೂ ಒಳ್ಳೇದು ಮಾಡಿದ್ರು. ಬರೋ ಭಕ್ತಾದಿಗಳು ಹೇಳ್ತೀನಿ, ನೋಡಿ ನಂಬಿ ಬನ್ನಿ, ನಿಮಗೆ ಅಂಥ ಸಮಸ್ಯೆ ಇದ್ರೂ ಇಲ್ಲಿ ಸಾಲ್ವ್ ಆಗುತ್ತೆ ಅಂತ ಹೇಳ್ತೀನಿ. ಇಲ್ಲಿಗೆ ನಾನು ಕಂಡಂಗೆ ಶಿವಮೊಗ್ಗ, ರಾಯಚೂರು, ಗದಗ, ತಮಿಳುನಾಡು, ಮೈಸೂರು, ಚನ್ನಪಟ್ಟಣ, ಹೊಸದುರ್ಗ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಎಲ್ಲ ಕಡೆಯಿಂದನೂ ಬರ್ತಾರೆ ಸರ್. ಇಲ್ಲೆಲ್ಲ ಜನನು ಎಲ್ಲ ಭಕ್ತಾದಿಗಳು ಅವರೇ, ಭೇದ ಇಲ್ಲ, ಭಾವ ಇಲ್ಲ. ದೇವಸ್ಥಾನದಲ್ಲಿ ಪ್ರಸಾದ ಮತ್ತೊಂದು ಮಗದೊಂದು ನಮ್ಗೆ ಇಲ್ಲಿ ಬಂದರೆ ನಮ್ಮ ಮನಸ್ಥಿತಿ ತುಂಬ ಚೆನ್ನಾಗಿರುತ್ತೆ ಸರ್. ಸರ್, ನಮ್ಮ ಹೆಸರು ಗಂಗಲಕ್ಷ್ಮಿ ಅಂತೇಳಿ, KG ಲಕ್ಕೇನಹಳ್ಳಿಯಿಂದ ಬಂದಿರೋದು. ಬೆಂಗಳೂರು ಉತ್ತರ ತಾಲೂಕು ಬರುತ್ತೆ ಅದು. ನಾವಿಲ್ಲಿಗೆ ಬಂದಿದ್ದು ನಮ್ಮ ಅಕ್ಕನಿಗೆ ಹುಷಾರಿಲ್ಲ ಅಂತೇಳಿ. ಅವರಿಗೆ ಸುಮಾರು ಕಡೆ ತೋರಿಸಿದ್ವಿ, ತುಂಬ ಅವ್ರಿಗೆ ಹುಷಾರಿರ್ಲಿಲ್ಲ, ಹುಷಾರು ತಪ್ಪಿದ್ರು. ಎಲ್ಲರ ಮೇಲೂ ಕೋಪ ಮಾಡ್ಕೊಳ್ಳೋದು, ಸಿಟ್ಟು ಮಾಡ್ಕೊಳ್ಳೋದು ಎಲ್ಲ ಮಾಡೋರು. ಎಲ್ಲ ಕಡೆ ಹಾಸ್ಪಿಟ್ಲಲ್ಲಿ ತೋರಿಸಿ ಸುಮಾರು ಒಂದು 2-3 ಲಕ್ಷ ಖರ್ಚು ಮಾಡಿದ್ವಿ. ಎಲ್ಲೂ ಒಳ್ಳೇದಾಗಲಿಲ್ಲ. ಹಾಸ್ಪಿಟ್ಲಿಗೆ ಖರ್ಚಿಟ್ಟಿದ್ರು ನಮಗೆ ಹುಷಾರು ಕಾಣಿಸ್ತಿಲ್ಲ. ಆಗ ನಮಗೆ ನಮ್ಮೂರಲ್ಲೇ ಒಬ್ರು ಬರ್ತಿದ್ರು ಫಸ್ಟೇನೆ. ಅವ್ರು ನಮಗೆ ಹೇಳಿದ್ದು, ಇಲ್ಲಿ ಹೋಗ್ರಿ ಒಳ್ಳೇದಾಗತ್ತೆ ಅಂತ. ಆಗ ನಾವು ಬಂದಾಗ ನಮ್ಮ ಅಕ್ಕನಿಗೆ ಎಲ್ಲ ಪೂರ್ತಿ ಗುಣ ಆಯಿತು. ಅದಾದ್ಮೇಲೆ ನಮಗೆ ಮದುವೆ ಆಗಿ 5 ವರ್ಷ ಆದ್ರೂ ಮಕ್ಕಳಾಗಿರಲಿಲ್ಲ. ನಾವಿಲ್ಲಿ ಕೇಳಿದ್ದಕ್ಕೆ 6 ಪೌರ್ಣಮಿ 6 ಅಮಾವಾಸ್ಯೆಗೆ ನೀರು ಹಾಕ್ಸಿ ಅಂತ ಹೇಳಿದ್ರು. ಆಗ ನಾವು ಹಾಕ್ಸ್ಕೊಂಡಿದ್ದಾದ್ಮೇಲೆ ಒಂದು 2 ವರ್ಷಕ್ಕೆ ಒಳ್ಳೇದಾಯ್ತು. ಇಲ್ಲಿ ಸಂತಾನ ಭಾಗ್ಯ ಸಿಕ್ತು ನಮಗೆ. ಹಾಗಾಗಿ ಇಲ್ಲಿ ಕೇಳಿದ್ದಕ್ಕೆ ಅದೇ ಹೆಸರನ್ನೇ ಇಟ್ಟು ನಾವು ನಂದೀಶ್ ಅಂತ ಹೆಸರಿಟ್ಟು ಅಂತ ಹೇಳಿದ್ರು ಅಪ್ಪ. ಅವ್ರು ಹೇಳಿದ ದಾರಿಲೇ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರು ಹೇಳಿದ ಮಾರ್ಗದರ್ಶನದಲ್ಲೇ ನಾವು ನಡೀತಾ ಇದ್ದೀವಿ. ಹಾಗಾಗಿ ನಮ್ಮ ಮನೆಗೆ, ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಕೂಡ ಒಳ್ಳೇದಾಗಿದೆ.